ನಿರೂಪಕರಿಗೂ, ಶಿವಾನಂದ ವಾಲಿಯವರಿಗೂ, JSS ನ್ಯೂಸ್ ಅವರಿಗೂ, ಇವತ್ತಿನ ಪುರಾಣ ಪ್ರವಚನ ಮಂಗಲ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಕತಕನಹಳ್ಳಿ ಗ್ರಾಮದ ಮತ್ತು ನೆರೆಹೊರೆ ಗ್ರಾಮದ ಎಲ್ಲ ಶರಣ ಹಾಗೂ ಶರಣೀಯರ ಬಳಗಕ್ಕೂ, ಮುದ್ದು ಬಾಲಕ ಬಾಲಕಿಯರ ಬಳಗಕ್ಕೂ, ವ್ಯವಸ್ಥಾಪಕರಿಗೂ, ಕಾರ್ಯಕರ್ತರಿಗೂ ಅನಂತ ಶರಣಾರ್ಥಿಗಳು. ಆತ್ಮೀಯ ಶರಣ ಬಂಧುಗಳೇ, 15-16 ದಿವಸಗಳವರೆಗೆ ಬಬಲಾದಿಯ ಮಹಾತ್ಮರ ಒಂದು ವಿಶೇಷವಾಗಿರ್ತಕ್ಕಂತಹ ಚರಿತ್ರೆಯನ್ನ, ಲೀಲೆಯನ್ನ ನೀವು ಕೇಳಿದಿರಿ. ಬಬಲಾದಿ ಮಹಾತ್ಮರ ಲೀಲೆಗಳು, ಪವಾಡಗಳು ಹೇಗೆ ಅಂತಂದ್ರ, ಒಬ್ಬ ಪರಮಾತ್ಮನನ್ನ ಕುರಿತು ತಪಸ್ಸು ಮಾಡಿದಂತ್ರಿ. ಉಗ್ರವಾಗಿರ್ತಕ್ಕಂತ ತಪಸ್ಸನ್ನ ಮಾಡಿದ ಪರಮಾತ್ಮನನ್ನ ಕುರಿತು ಪರಮಾತ್ಮ ಪ್ರತ್ಯಕ್ಷ ಆಗಿ ನಿನ್ನ ಭಕ್ತಿಗೆ, ನಿಷ್ಠೆಗೆ, ನಿನ್ನ ಪ್ರಾರ್ಥನೆಗೆ ನಾ ಮೆಚ್ಚೀನಿ, ನಿನಗೇನು ವರ ಬೇಕು ಕೇಳು ಅಂತ ಪರಮಾತ್ಮ ಆತನಿಗೆ ಹೇಳಿದ. ಅವನ ವಿಶಿಷ್ಟವಾಗಿರ್ತಕ್ಕಂತ ಬಯಕೆ ಇತ್ತು. ಅವನ್ ಏನ್ ಆಸೆ ಇತ್ತು ಅಂತಂದ್ರ, ಆಕಾಶದಲ್ಲಿ ನಕ್ಷತ್ರಗಳು ಎಷ್ಟಿದಾವಲ್ಲ ಆ ನಕ್ಷತ್ರಗಳನ್ನು ಎನಿಸಬೇಕು ಅನ್ನುವಂತ ಬಯಕೆ ನನಗಾಗೈತಿ, ನೀವು ನನಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಪರಮಾತ್ಮನಲ್ಲಿ ಬೇಡ್ಕೊಂಡಂತ ಪರಮಾತ್ಮ ಮನುಷ್ಯನೊಳಗೆ ನಕ್ಕ ಹೈರಾಣಾಗಿ ಬರ್ಲಿ ಅಂತೇಳಿ ಆಯ್ತು ಹೋಗಂತಂದ. ಆ ನಕ್ಷತ್ರಗಳನ್ನ ಎನಿಸ್ಲಿಕ್ಕೆ ಹತ್ಯಾನಂತ ಇನ್ನೂವರೆಗೂ ಸಹಿತ ನಕ್ಷತ್ರಗಳನ್ನ ಎನಿಸೋದ ಆಗಿಲ್ಲಂತ್ರಿ. ಹೇಳ್ತಕ್ಕಂತ ಕಾರಣ ಯಾಕೆ ಅಂತ ಕೇಳಿದ್ರ, ಬಬಲಾದಿಯ ಮಹಾತ್ಮರ ಪವಾಡಗಳು, ಲೀಲೆಗಳು ಹೆಂಗ ನಕ್ಷತ್ರವನ್ನ ಎನಿಸಲಿಕ್ಕೆ ಆಗುವುದಿಲ್ಲವೋ ಆ ಪ್ರಕಾರವಾಗಿ ಅನಂತ ಲೀಲೆಗಳನ್ನ ಭಕ್ತರಿಗಾಗಿ ಮಾಡಿರ್ತಕ್ಕಂಥವರು ಬಬಲಾದಿಯ ಮಹಾಪುರುಷರು. ಅನೇಕ ಪವಾಡಗಳು ಒಂದು ಸುಮ್ಮ ಸಾಣ ಹೇಳ್ತೇನೆ, ನಿಮ್ಗೆ ನೋಡಿದ್ರೆ ನಾನು ಇನ್ನೊಂದು 2 ತಾಸು ಹೇಳ್ಬೇಕಂತ ಹೇಳಿ ಬರಾಕೊತೈತಿ. ಇರ್ಲಿ, ಶಿವಯಪ್ಪನಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಲೀಲೆ, ಅನಂತ ಲೀಲೆಗಳದಾವ. ಕೌಟಗಿ ಗ್ರಾಮದೊಳಗ ಆಗಿರ್ತಕ್ಕಂಥ ಒಂದು ಲೀಲೆ, ಅಲ್ಲಿ ಗೌರೋಜಿ ಅಂತೇಳಿ ಒಂದು ಮನೆತನ ಅದ. ಆ ಮನೆತನಗಳಿಗೆ ಇರ್ತಕ್ಕಂಥ ಹೆಣ್ಮಗಳನ್ನ ಮಾಂತೇಶ ಅಂತೇಳಿ ಒಬ್ಬ ವರನಿಗೆ ಕೊಟ್ಟ ಲಗ್ನವನ್ನ ಮಾಡಿದರು. ಒಂದು 4-5 ವರ್ಷ ಅವರಿಗೆ ಮಕ್ಕಳಾಗಿದ್ದಿಲ್ಲ, ಪರಮ ಭಕ್ತರಾಗಿದ್ರು. ಸದಾಶಿವಪ್ಪನ ಆಶೀರ್ವಾದದಿಂದ, ಶಿವಯ್ಯಪ್ಪನ ಆಶೀರ್ವಾದದಿಂದ ಆ ಹೆಣ್ಮಗಳು ಗರ್ಭವನ್ನ ಧರಿಸಿದಳು. 4-5 ತಿಂಗಳಾಗಿತ್ತಂತ ದವಾಖಾನಿಗೆ ಹೋದ್ರಿ. ದವಾಖಾನಿಗೆ ಹೋಗಿ ಚೆಕ್ ಮಾಡಿಸಿದರು. ಚೆಕ್ ಮಾಡಿಸಿದಾಗ ಆ ರಿಪೋರ್ಟ್ ಒಳಗೆ ಏನು ಬಂತು ಅಂತಂದ್ರ, ಕೂಸಿಂದ ಸರಿಯಾಗಿ ಬೆಳವಣಿಗೆ ಆಗಿಲ್ಲ, ಈ ಕೂಸಿನನ್ನ ತೆಗೆಸಬೇಕು ಅಂತೇಳಿ ಆ ಡಾಕ್ಟರ್ ಏನು ಮಾಡಿದ್ರು ಅಂತಂದ್ರ ಸಹಿ ಮಾಡಿ ಕಳಿಸಿದರಂತ. ಇನ್ನೂ ಒಂದು ಸ್ವಲ್ಪ ನೀವು ಚೆಕ್ ಮಾಡಿ ನೋಡ್ರಿ ಅಂತಂದ್ರು ಸಹಿತ ಅವ್ ಡಾಕ್ಟರ್ ಹೇಳಿದಂತ, ನೀವು ಜಗತ್ತಿನೊಳಗೆ ಎಷ್ಟು ಪ್ರಸಿದ್ಧವಾಗಿರತಕ್ಕಂತ ದವಾಖಾನೆಗಳದಾವಲ್ಲ ಎಲ್ಲಾ ಕಡೆ ಹೋಗಿ ಚೆಕ್ ಮಾಡಿಸಿದ್ರು ಸಹಿತ ರಿಪೋರ್ಟ್ ಬರಬೇಕು ಅಂತ ಹೇಳಿ ಕಳಿಸಿದಂತ್ರಿ. ನೀವ್ ಹೆಂಗ್ ಮಾಡ್ತೀರಿ ಅಂತ ಹೇಳಿದಾಗ, ಏನಿಲ್ಲ, ನಮ್ಮ ಮನೆಯೊಳಗೆ ಒಂದು ದೇವ್ರ ಐತಿ, ಆ ದೇವರಿಗೆ ಈ ರಿಪೋರ್ಟ್ ಅನ್ನ ನಾವು ಹೋಗಿ ತೋರಿಸ್ತೀವಿ, ಆ ದೇವ್ರು ಏನ್ ಹೇಳ್ತೈತಲ್ಲ ಆ ಮಾತನ್ನ ನಾವು ಕೇಳ್ತೀವಿ ಅಂತೇಳಿ ಮನೆಗೆ ಬಂದು ಚಮಕೇರಿಗೆ ಹೋದ್ರಂತ್ರಿ ಆ ರಿಪೋರ್ಟ್ ತಗೊಂಡು. ಅವಾಗ ಅಪ್ಪವ್ರು ಎಲ್ಲಾ ರಿಪೋರ್ಟ್ ನೋಡಿದ್ರ. ಅವರು ನೋಡಿದಾಗ ಕೈಯಾಡಿಸಿದ ನಂತರ ಒಂದು ದಿವಸ ಹೇಳಿದ್ರು, ಡಾಕ್ಟರ್ ಏನ್ ಹೇಳ್ಯಾನು ಅಂತ ಕೇಳಿದಾಗ, ಏನಿಲ್ಲಪ್ಪ ಮತ್ ಹಿಂಗರಿ ಆಗೈತಿ, ತೆಗಸಬೇಕಂತೇಳಿ ಅಂದಾನು. ಅದಕ್ಕೆ ಹೆಂಗ ಮಾಡುನು ಅಂತ ಹೇಳಿದಾಗ, ಏನಿಲ್ಲ, ಆ ಕೂಸಿನ ಮೇಲೆ ಸದಾಶಿವನ ಸೂಕ್ಷ್ಮ ದೃಷ್ಟಿ ಬಿದ್ದೈತಿ, ಚಂದ್ರಮ್ಮ ತಾಯಿಯ ಆಶೀರ್ವಾದ ಅನ್ನುವಂತ ದೃಷ್ಟಿ ಅದ್ರ ಮೇಲೆ ಬಿದ್ದೈತಿ, ನೀವು ಇನ್ನೊಮ್ಮೆ ಹೋಗಿ ಚೆಕ್ ಮಾಡಿಸಿ ರಿಪೋರ್ಟ್ ತಗೊಂಡು ಬರ್ರಿ ಅಂತೇಳಿ ಅಪ್ಪವ್ರು ಹೇಳಿದರಂತ್ರಿ. ಅವಾಗ ಯಥಾ ಪ್ರಕಾರವಾಗಿ ಅದ ದವಾಖಾನಿಗೆ ಹೋದ್ರಂತ. ಮತ್ತ ಅವಾಗ ಡಾಕ್ಟರ್ ಹೇಳಿದಂತವ, ಅಲ್ಲ ನೀವು 4 ದಿನ ಆತ ಬಂದು ಹೋಗಿ
ಇಲ್ಲಿ ನೀವು 4 ದಿನ ಆತ ಬಂದ್ ಹೋಗಿ ಅದ ರಿಪೋರ್ಟ್ ಬರ್ತೈತಿ, ಸುಳ್ಳ ಯಾಕೆ ರೊಕ್ಕ ನೀವು ಖರ್ಚು ಮಾಡ್ತೀರಿ ಅಂತ ಹೇಳಿದಾಗ, ಏನಿಲ್ಲ ನಮ್ಮ ಗುರುಗಳು ಹೇಳ್ಯಾರು ನೀವು ಚೆಕ್ ಮಾಡ್ರಿ ಅಂತ ಹೇಳಿದಾಗ ಮತ್ತೊಮ್ಮೆ ಚೆಕ್ ಮಾಡಿದಂತ್ರಿ. ರಿಪೋರ್ಟ್ ಏನ್ ಬಂತು ಅಂತಂದ್ರ, ಕೂಸು ಹೆಂಗಿತ್ತಪ್ಪ ಅಂತಂದ್ರ ಆರೋಗ್ಯವಂತ ಕೂಸು ಹೆಂಗಿರ್ತೈತಿ ನೋಡ್ರಿ ಹಂಗ ರಿಪೋರ್ಟ್ ಬರ್ತಂತ್ರಿ. ಇದು ಬಬಲಾದಿಯವರ ಮಹಾತ್ಮರಲ್ಲಿ ಇಂಥವ್ ಅನೇಕ ಲೀಲೆಗಳು. ನಾವಿಲ್ಲಿ ಯಾಕೆ ಬಂದಿದೀವಪ್ಪ ಅಂತಂದ್ರೆ ನಮ್ಮ ಹಿಂದೆ ರಿಪೋರ್ಟ್ ಏನೇನೋ ಅದಾವ. ಆ ರಿಪೋರ್ಟ್ಗಳು ಎಲ್ಲಾ ನಾವು ಚೇಂಜ್ ಮಾಡ್ಕೊಳಕ್ ಬಂದೀವಿ. ರಿಪೋರ್ಟ್ ನಾವು ಚೇಂಜ್ ಮಾಡ್ಕೋಬೇಕಾಗಿತ್ತು, ಚೇಂಜ್ ಆಗಬೇಕಾಗಿತ್ತು ಅಂತಂದ್ರ ಶಿವಯ್ಯಪ್ಪನ ಮಾತು ನಾವು ಕೇಳಿದೀವಪ್ಪ ಅಂತಂದ್ರ ಆ ರಿಪೋರ್ಟ್ ಚೇಂಜ್ ಆಗ್ಲಿಕ್ಕ ಬೇಕ್ರಿ. ಯಾಕ ಅಂತ ಕೇಳಿದ್ರ ಬಬಲಾದಿಯವರು ಮಾತ ಅಂತಂದ್ರ ಅದೇನೋ ಅಂತಾರಲ್ಲ, ಕರಿ ಕಲ್ಲಿನ ಮ್ಯಾಲ ಬಿಳಿ ಗೆರಿ ಅಂತ. ಸುಳ್ಳು ಆಗ್ಲಿಕ್ಕ ಸಾಧ್ಯವೇ ಇಲ್ರಿ, ಖುಷಿ ಆಗ್ಲಿಕ್ಕ ಸಾಧ್ಯವೇ ಇಲ್ಲ. ಯಾರಿಗಾಗಿ ಬದುಕಾಕತ್ಯಾರ ವಿಚಾರ ಮಾಡ್ರಿ. ಅವರು ತಮ್ಮ ಸ್ವಂತಕ್ಕೆ ಏನಾದ್ರು ಮಾಡಕತ್ಯಾರನ್ರಿ? ಸದಾವಕಾಲ ಭಕ್ತರ ಒಳತಿಗಾಗಿ, ಭಕ್ತರ ಶ್ರೇಯಸ್ಸಿಗಾಗಿ ಬದುಕತಕ್ಕಂಥವ್ರು ಯಾರು ಅಂತ ಕೇಳಿದ್ರ ಶಿವಯ್ಯಪ್ಪನವರು. ಅವರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ ಅದರಿ. ಬೇಕೆಂಬುವರಲ್ಲ, ಬಯಸುವರಲ್ಲ, ಬೇಕೆಂಬುವರಲ್ಲ, ಬಯಸುವರಲ್ಲ, ನಂಬಿ ಬಂದ ಭಕ್ತರನ್ನ ಸುಧಾರಿಸುವರಯ್ಯ. ಸುಧಾರಿಸಿ ಸುಧಾರಸವ ತುಂಬಿ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ಮೋಕ್ಷ ಕೊಟ್ಟು ಕಾಪಾಡುವರಯ್ಯ ಶ್ರೀ ಗುರು ಚಮಕೇರಿ ಶಿವಯೋಗೀಶ ಅಂತೇಳಿ ಒಂದು ಮಾತು ಹೇಳ್ತಾರೆ. ಅಂದ್ರ ಏನು ಬಯಸುವಂತವ್ರಲ್ಲ, ಅವ್ರು ಏನು ಬಯಸ್ತಾರಪ್ಪ ಅಂತ ಕೇಳಿದ್ರ ಶಿವಯ್ಯಪ್ಪ ಆಸೆ ಐತ್ರಿ, ಮಹಾ ಆಸೆ ಐತಿ, ಒಂದು ಹೆಬ್ಬಯಕೆ ಐತಿ ಅವರಲ್ಲಿ. ಏನೈತಿ ಅಂತ ಕೇಳಿದ್ರ ಭಕ್ತರ ಮನೆಯೊಳಗ ಭಕ್ತರು ಸದಾವಕಾಲ ಆನಂದದಿಂದ ಜೀವನ ಮಾಡಬೇಕು ಅನ್ನುವಂತ ಆಸೆ ಐತ್ರಿ ಮಹಾತ್ಮರಲ್ಲಿ. ಎಲ್ಲೇ ರೊಕ್ಕದ ಮೇಲೆ ಆಸೆ, ಬಂಗಾರ ಮೇಲೆ ಆಸೆ, ಎಲ್ಲೇ ಶಿವಯ್ಯಪ್ಪ ಎಲ್ಲೇ ಹಂಗೆಲ್ಲೇ ಆಸೆ ಮಾಡಿದ್ದ ಅಂತಂದ್ರ ಎಷ್ಟು ಮಠಗಳದ ನೋಡ್ರಿ. ಇಟೊಟ್ಟಿಗೆ ಎಲ್ಲ ಬಂಗಾರ ಮಠಗಳು ಹಾಕಿದ್ದವು. ಮಠ ಬಂಗಾರದ ಆಗುದು ಬೇಡ, ಭಕ್ತರ ಬಂಗಾರ ಆಗಲಿ ಅನ್ನುವಂತಹ ಗುಣವನ್ನ ಹೊಂದಿದವ್ರು ಯಾರು ಅಂತ ಕೇಳಿದ್ರೆ ಶಿವಯ್ಯ ಮುತ್ಯ. ಅವರ ಆಶೀರ್ವಾದ ನಮಗೆ ಸಿಗಬೇಕಾಗಿತ್ತು ಅಂತಂದ್ರ ಮಠದೊಳಗೆ ಬಹಳ ವಿಶೇಷವಾಗಿ ಸೇವೆಯನ್ನ ಮಾಡಿದೀವಪ್ಪ ಅಂತಂದ್ರ ಆ ಆಶೀರ್ವಾದ ಸಿಗುತ್ತದ. ಪರೋಪಕಾರಕ್ಕಾಗಿ ಅವರು ಜೀವನವನ್ನ ಮಾಡಕತ್ಯಾರ. ಹೆಂಗ ನದಿಗಳ ತುಂಬಿ ಹರಿತಾವಲ್ಲ, ಹೆಂಗ ಗಿಡಗಳ ಹಣ್ಣುಗಳನ್ನ ಕೊಡ್ತಾವಲ್ಲ, ಗೋಮಾತೆ ಹೆಂಗ ಹಾಲನ್ನು ಕೊಡ್ತೈತಲ್ಲ ಪರೋಪಕಾರಕ್ಕಾಗಿ, ಹಂಗ ಭಕ್ತರಿಗಾಗಿ ಜೀವನವನ್ನ ಮಾಡಕತ್ಯಾರು. ಇನ್ನೂ ಅನಂತವಾಗಿರ್ತಕ್ಕಂಥ ಲೀಲೆಗಳು ನಾವು ಮತ್ತ ಅವನು ಮುಂದಿನ ದಿನವಾಗ ಚರ್ಚೆ ಮಾಡೋಣ ಅಂತ ಹೇಳ್ತಾ ನಾನು ಹೇಳುವ ಅಗರೂಪ ಪುಷ್ಪವನ್ನ ಸದ್ಗುರುನಾಥ ಶಿವಯ್ಯಪ್ಪನ ಪಾದಕ್ಕೆ ವಿರಾಮ ಹೇಳ್ತೀನಿ. ಸಾಂಬ ಜೈ ನಮ ಪಾರ್ವತಿ ಪದ ಶಿವ ಹರ ಹರ ಮಹಾದೇವ. ಈವರೆಗೆ ಜ್ಞಾನ ದಾಸೋಹವನ್ನು ನೀಡಿದ ಇದು ಲೀಲಾಮೃತ ರೀ, ಸದಾಶಿವನ ಲೀಲಾಮೃತ. ಇದು ಮುಗಿಯುವಂತಹ ಪುರಾಣ ಅಲ್ಲ. ಯಾಕ ಅಂತ ಕೇಳಿದ್ರ ನಮ್ಮ ಮೂಲ ಪುರುಷರಾಗಿರ್ತಕ್ಕಂತಹ ಮುಪ್ಪಿನಾರ್ಯರನ್ನ ಹಿಡ್ಕೊಂಡು ಈಗ ನಮ್ಮ ಮಠದ ಕಿರಿಯ ಪೂಜ್ಯರಾಗಿರ್ತಕ್ಕಂಥ ಕರಿಗಿರೀಶ ಸಂಗಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಏನದಾರಲ್ಲ, ಇವರೆಲ್ಲರೂ ಸಹಿತ ಭಕ್ತರಿಗಾಗಿ ಬದುಕಿದವರು. ಇದನ್ನ ಮೊದಲು ನಾವು ತಿಳಿಯೊಳಗೆ ಇಟ್ಕೋಬೇಕು. ಇನ್ನು ಅನಂತ ಲೀಲೆಗಳು ಏನದಾವಲ್ಲ, ಆ ಲೀಲೆಗಳನ್ನೆಲ್ಲ ಮತ್ತ ಮುಂದ ಸಮಯ ಸಿಕ್ಕಾಗ ವಿಚಾರ ಮಾಡೋಣ ಅಂತ ಹೇಳ್ತಾ ನನ್ನ ಹೇಳುವ ಅಗರೂಪ ಪುಷ್ಪವನ್ನ ಸದ್ಗುರುನಾಥ ಶಿವಯ್ಯಪ್ಪನ ಪಾದಕ್ಕೆ ವಿರಾಮ ಹೇಳ್ತೀನಿ. ಸಾಂಬ ಜೈ ನಮ ಪಾರ್ವತಿ ಪದ ಶಿವ ಹರ ಹರ ಮಹಾದೇವ. ಪುರಾಣ ಪ್ರವಚನವನ್ನ ಮಂಗಲ ಮಾಡಿ ಮತ್ತೆ ಪುನರ್ ಪ್ರಾರಂಭ ಮಾಡಿದ ಪೂಜ್ಯರಿಗೆ ಅನಂತ ಶರಣ ಶರಣಾರ್ಥಿಗಳು. ಇದೇ